ಆದರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಅತ್ಯಂತ ರೋಚಕವಾಗಿ ಮತ್ತು ನಿರ್ಣಾಯಕವಾಗಿತ್ತು. ಮೂರನೇ ಪಂದ್ಯದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕೊನೆಯವರೆಗೂ ಹೋರಾಟ ನಡೆಸಿದರು. ಅಂತಿಮವಾಗಿ ಇಂಗ್ಲೆಂಡ್ ವಿರುದ್ಧ ಸೋಲು ಕಂಡು ಸರಣಿಯನ್ನು 2-1 ಅಂತರದಿಂದ ಕೈಬಿಟ್ಟಿತು. ಈ ಸೋಲು ಕೇವಲ ಒಂದು ಪಂದ್ಯ ಸೋತಿದ್ದಲ್ಲ, ಮುಂದಿನ ಪ್ರಮುಖ ಟೂರ್ನಿಮೆಂಟ್ಗಳ ಗಮನದಲ್ಲಿಟ್ಟುಕೊಂಡರೆ ಭಾರತಕ್ಕೆ ಸಾಕಷ್ಟು ಪಾಠಗಳನ್ನು ಕಲಿಸುವ ಪಂದ್ಯವೂ ಸಮೇತ ಆಗಿದೆ. ಸ್ನೇಹಿತರೆ, ಪಂದ್ಯ ಆರಂಭವಾಗುವ ಮೊದಲು ಎರಡು ತಂಡಗಳು ಅಭಿಮಾನಿಗಳಲ್ಲಿ ಭಾರಿ ಕುತೂಹಲ ಇತ್ತು. ಮೊದಲು 2 ಪಂದ್ಯಗಳಲ್ಲಿ ಉಭಯ ತಂಡಗಳು ತಲಾ ಒಂದು ಪಂದ್ಯ ಗೆದ್ದಿದ್ದರಿಂದ ಮೂರನೇ ಪಂದ್ಯ ಸರಣಿ ವಿಜೇತರನ್ನಾಗಿ ನಿರ್ಧರಿಸಬೇಕಾಗಿತ್ತು. ಟಾಸ್ ಗೆದ್ದ ಇಂಗ್ಲೆಂಡ್ ನಾಯಕ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರ ಕೈಗೊಂಡರು. ಪಿಚ್ ಬ್ಯಾಟಿಂಗ್ಗೆ ಅನುಕೂಲವಾಗಿರುತ್ತೆ ಎಂದು ಆರಂಭದಲ್ಲೇ ಇಂಗ್ಲೆಂಡ್ ಬ್ಯಾಟರ್ಗಳು ಭಾರತ ಬೌಲರ್ಗಳ ಮೇಲೆ ಸಂಪೂರ್ಣವಾಗಿ ಪ್ರಭಾವ ಸಾಧಿಸಿದರು. ಮತ್ತು ಇಂಗ್ಲೆಂಡ್ ಆರಂಭಿಕ ಬ್ಯಾಟರ್ಗಳು ಮೊದಲು ಓವರ್ನಿಂದಲೇ ಆಕ್ರಮಣಕಾರಿ ಆಟ ಆರಂಭಿಸಿದರು. ಭಾರತ ವೇಗದ ಬೌಲರ್ಗಳು ಲೈನ್ ಮತ್ತು ಲೆಂತ್ ಹಿಡಿಯಲು ಹರಸಾಹಸ ಪಟ್ಟರಂತಲೇ ಹೇಳ್ಬೋದು. ಬೆಂಡಕೇಟ್ ಅವರ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶಿಸಿದ್ದರು. ಮೈದಾನದ 4 ದಿಕ್ಕುಗಳಲ್ಲಿ ಬೌಂಡರಿ ಹಾಗೂ ಸಿಕ್ಸರ್ಗಳನ್ನು ಸಿಡಿಸಿ ಭಾರತದ ಬೌಲರ್ಗಳಿಗೆ ಒತ್ತಡಕ್ಕೆ ತಳ್ಳಿದರು. ಅವರು 141 ರನ್ನುಗಳ ಅಮೂಲ್ಯ ಇನ್ನಿಂಗ್ಸ್ ಆಡಿದರು. ಇನ್ನೊಂದು ತುದಿಯಲ್ಲಿ ಜೋ ರೂಟ್ ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದರು. ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ವೇಗವಾಗಿ ರನ್ ಸೇರಿಸಿದರು. ಕೊನೆಯ 10 ಓವರ್ಗಳಲ್ಲಿ ಇಂಗ್ಲೆಂಡ್ ಬ್ಯಾಟರ್ಗಳು ಮತ್ತಷ್ಟು ವೇಗ ಹೆಚ್ಚಿಸಿ ಭಾರೀ ಮೊತ್ತ ಕಲೆ ಹಾಕಿದರು. 50 ಓವರ್ಗಳ ಅತ್ಯಂತಕ್ಕೆ ಇಂಗ್ಲೆಂಡ್ 387 ರನ್ನುಗಳ ಬೃಹತ್ ಮೊತ್ತ ದಾಖಲಿಸಿತು. ಭಾರತ ಬೌಲರ್ಗಳು ಹಲವು ಯೋಜನೆಗಳನ್ನು ಪ್ರಯತ್ನಿಸಿ ಯಶಸ್ವಿ ಕಾಣಲಿಲ್ಲ. ಭಾರತದ ರನ್ ಚೇಸ್ 388 ರನ್ನುಗಳ ಗುರಿ ಸುಲಭವಾಗಿರಲಿಲ್ಲ. ಆದರೆ ಭಾರತ ಆರಂಭ ಆತ್ಮವಿಶ್ವಾಸದಿಂದ ಕೂಡಿತ್ತು. ನಾಯಕ ರೋಹಿತ್ ಶರ್ಮಾ ಆರಂಭದಲ್ಲಿ ಧೈರ್ಯದಿಂದ ಬ್ಯಾಟ್ ಬೀಸಿದರು. ಉತ್ತಮ ಟೈಮಿಂಗ್, ಸುಂದರ ಕವರ್ ಡ್ರೈವ್ ಹಾಗೂ ಭರ್ಜರಿ ಸಿಕ್ಸರ್ಗಳ ಮೂಲಕ ಅಭಿಮಾನಿಗಳಿಗೆ ಭರವಸೆ ಮೂಡಿದರು. ಅವರು 138 ರನ್ನುಗಳನ್ನು ಅದ್ಭುತವಾಗಿ ಇನ್ನಿಂಗ್ ಆಡಿದರು. ಅವರಿಗೆ ಶುಭಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಸಮೇತ ಬೆಂಬಲ ನೀಡಿ ಕಲೆ ಹಾಕಿದರು. ಮತ್ತು ಇವರೆಲ್ಲ ಸೇರಿ ದೊಡ್ಡ ಮಟ್ಟದ ಜೊತೆಯಾಟ ಕಟ್ಟಿದರು. ಭಾರತ ಪಂದ್ಯದಲ್ಲಿ ಬಲವಾಗಿ ಉಳಿಯಿತು. ನಂತರ ವಿರಾಟ್ ಕೊಹ್ಲಿ ಅವರು ಕ್ರೀಸ್ಗೆ ಬಂದು ತಮ್ಮ ಅನುಭವವನ್ನು ತೋರಿಸಿದರು. ಆರಂಭದಲ್ಲೇ ಸಮಾಧಾನದಿಂದ ಆಡಿದರು. ಅವರು ನಂತರ ರನ್ನುಗಳನ್ನು ವೇಗವಾಗಿ ಹೆಚ್ಚಿಸಿದರು. ವಿರಾಟ್ ಅವರು 74 ರನ್ನುಗಳು ಗಳಿಸಿ ಭಾರತ ಗೆಲುವಿನತ್ತಕ್ಕೆ ಕೊಂಡೊಯ್ಯುವ ಪ್ರಯತ್ನ ಮಾಡಿದರು. ಮಧ್ಯ ಭಾರತದ ಕಡೆ ತಿರುಗುತ್ತದೆ ಎನ್ನುವಷ್ಟರಲ್ಲೇ ಪರಿಸ್ಥಿತಿ ಬದಲಾಗಿತ್ತು. ಪ್ರಮುಖ ಬ್ಯಾಟರ್ಗಳು ವಿಕೆಟ್ಗಳು ಅಂತರದಲ್ಲೇ ಬಿದ್ದವು. ಮಾಧ್ಯಮಗಳು ಕ್ರಮಾಂತರ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ. ಮಧ್ಯಮ ವರ್ಗದವರು ಅಂದರೆ ಟಾಪ್ ಆಡೋರು ಚೆನ್ನಾಗಿ ಆಡಿದ್ರು. ರೋಹಿತ್ ಶರ್ಮಾ, ಶುಭಮನ್ ಗಿಲ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಗಂಟೆ ಚೆನ್ನಾಗಿ ಆಡಿದ್ರು. ಆಮೇಲೆ ಮಿಡ್ಲ್ ಆರ್ಡರ್ ಬಂದವರು ಆಡಿಲ್ಲ. ಇಂಗ್ಲೆಂಡ್ ಬೌಲರ್ಗಳಿಗೆ ಒತ್ತಡ ಕ್ಷಣಗಳಲ್ಲಿ ಅತ್ಯುತ್ತಮ ಬೌಲಿಂಗ್ ಮಾಡಿ ಭಾರತದ ರನ್ ರೇಟನ್ನು ನಿಯಂತ್ರಿಸಿದರು. ಅವರ ಬೌಲಿಂಗಲ್ಲಿ ಚೆನ್ನಾಗಿ ಮಾಡಿ ನಮ್ಮ ಬ್ಯಾಟರ್ಗಳಿಗೆ ಹೊಡೆದಿರಿದ ಮಾಡಿ ನಮ್ಮ ಬ್ಯಾಟರ್ಸ್ ಮೇಲೆ ಇಟ್ಟು ಪ್ರೆಜರ್ ಒತ್ತಡಕ್ಕೆ ಸಮೇತ ನೀಡಿದರು. ಕೊನೆಯ 10 ಓವರ್ಗಳಲ್ಲಿ ಭಾರತಕ್ಕೆ ಹೆಚ್ಚಿನ ರನ್ ಅಗತ್ಯವಿತ್ತು. ದೊಡ್ಡ ಹೊಡೆತಗಳ ಪ್ರಯತ್ನದಲ್ಲಿ ಪ್ರಮುಖ ವಿಕೆಟ್ಗಳು ಕಳೆದುಕೊಂಡವು. ಪ್ರೆಷರ್ ಬಂದಷ್ಟೇ ರನ್ನು ಇನ್ನು ಜಾಸ್ತಿ ಕೊಂಡೋನ್ ಆಗ್ತಾ ಇದ್ದಂಗೆ, ಓವರ್ ಕಮ್ಮಿ ಆಗ್ತಾ ಇದ್ದಂಗೆ ಪ್ರೆಷರ್ ಆಟೋಮೆಟಿಕ್ ಇರ್ತದೆ. ಅವಾಗ ಜೋರಾಗಿ ಹೊಡೆಯೋಕ್ಕೆ ಹೋದರೆ ಆಟೋಮೆಟಿಕ್ಕಾಗಿ ವಿಕೆಟ್ಗಳು ಹೋಗ್ತಾ ಇರ್ತವೆ. ಕೊನೆಯ 5 ಓವರ್ಗಳಲ್ಲಿ ಅಭಿಮಾನಿಗಳಲ್ಲಿ ಇನ್ನೂ ನಿರೀಕ್ಷೆ ಇತ್ತು. ಆದರೆ ಇಂಗ್ಲೆಂಡ್ ಬೌಲರ್ಗಳು ಯಾವುದೇ ಅವಕಾಶ ಸಮೇತ ನೀಡಿಲ್ಲ. ಭಾರತ ನಿಗದಿತ 50 ಓವರ್ಗಳಲ್ಲಿ 367 ರನ್ ಗಳಿಸಿತು. ಪರಿಣಾಮ ಭಾರತ 27 ರನ್ಗಳಿಂದ ಪಂದ್ಯ ಸೋತು 2-1 ಅಂತರದಲ್ಲಿ ಏಕದಿನ ಸರಣಿಯನ್ನು ಸಮೇತ ಕಳೆದುಕೊಂಡಿತ್ತು. ಸ್ನೇಹಿತರೆ, ಈ ಸೋಲಕ್ಕೆ ಮೇನ್ ಕಾರಣಗಳೆಂದರೆ ಮೊದಲನೇದಾಗಿ ಭಾರತ ಬೌಲಿಂಗ್ ದುಬಾರಿಯಾಗಿತ್ತು. ಯಾಕಂದರೆ ಮೊದಲು ಬೌಲಿಂಗು ನಮ್ಮದು ಇನ್ನೂ ಚೆನ್ನಾಗಿರೋರನ್ನ ಆಯ್ಕೆ ಮಾಡಬೇಕಾಯಿತು. ಚೆನ್ನಾಗಿರೋ ಬೌಲಿಂಗು ಇನ್ನೂ ನಮಗೆ ಭಾರತದಲ್ಲಿ ಇದ್ದಾರೆ, ಅಂಥವ್ರಿಗೆ ಎಂಕರೇಜ್ಮೆಂಟ್ ಕೊಟ್ಟು ಅವ್ರನ್ನ ಆಡಕ್ಕೆ ಬಿಡಬೇಕಾಯಿತು. ಎರಡನೇದಾಗಿ ಡೆತ್ ಓವರ್ದಲ್ಲಿ ಹೆಚ್ಚು ರನ್ನು ಬಿಟ್ಟುಕೊಟ್ಟಿದ್ದು. ಡೆತ್ ಓವರ್ ಸ್ಪೆಷಲಿಸ್ಟ್ ಅವ್ರನ್ನ ಬೌಲಿಂಗ್ ಹಾಕ್ಸ್ಬೇಕಾಯಿತು ಮತ್ತು ಡೆತ್ ಓವರಲ್ಲಿ ಬಿಟ್ಕೊಡ್ದಾಯಿತು. ಮೂರನೇದಾಗಿ ಪ್ರಮುಖ ಸಮಯದಲ್ಲಿ ವಿಕೆಟ್ ಪಡೆಯಲು ಸಾಧ್ಯವಾಗಲಿಲ್ಲ. ಬ್ಯಾಟರ್ಸ್ಗೆಲ್ಲ ಪಿಚ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರು ಹೊರಟೋಗಿದ್ದಾರೆ. ಆದರೆ ನಮ್ಮ ಬೌಲರ್ಗಳು ಮೇನ್ ಮಿಸ್ಟೇಕು ನಮ್ಮ ಬೌಲಿಂಗ್ ಅಟ್ಯಾಕಿಂಗಲ್ಲಿ ವಿಕೆಟ್ ಬೀಳ್ತಾ ಇದ್ದಿದ್ರೆ ಅವ್ರಿಗೆ ಬ್ಯಾಟರಲ್ಲಿ ಪ್ರೆಷರ್ ಬಿದ್ದು ಹೆಚ್ಚು ರನ್ನು ಹೊಡೆಯೋಕ್ಕೆ ಹೋಗಿ ಆಟೋಮೆಟಿಕ್ಕಾಗಿ ಅವರು ನಮ್ಮ ಥರನೇ ಸೇಮ್ ವಿಕೆಟ್ಗಳು ಬೀಳ್ತಾ ಇರೋವು. ಆದರೆ ನಮ್ಮ ಬೌಲಿಂಗ್ ಅಟ್ಯಾಕ್ಗೆ ಅವರು ಸಿಗಲಿಲ್ಲ. ಅವರು ಪಿಚ್ ಅನುಕೂಲವಾಗಿ ಅವ್ರ ಪಿಚ್ ಆರಾಮಾಗಿ ಅವರು ರನ್ನುಗಳನ್ನು ಕಲೆ ಹಾಕ್ತಾ ಹೋಗ್ತಾ ಬರ್ತಾನೇ ಇದ್ದರು. ದೊಡ್ಡ ಮಟ್ಟಕ್ಕೆ ಕಲೆಯನ್ನು ಹಾಕ್ತಾಯಿದ್ರು. ಆದರೆ ನಮ್ಮ ಬ್ಯಾಟಿಂಗ್ ಅವ್ರು ಮಾತ್ರ ಬೇರೆ ಟಾಪ್ ಲೆವೆಲಲ್ಲಿ ಮಾತ್ರ
ರನ್ಗಳನ್ನು ಗಳಿಸಿದರು. ಆಮೇಲೆ ಮಿಡಲ್ ಆರ್ಡರು ಫಿನಿಷರ್ ಎಲ್ಲ ನಮ್ಮ ಆರ್ಡರ್ ಪ್ರೆಜರ್ ಮೇಲೆ ಗಳಿಸಿಲ್ಲ. 4ನೇದಾಗಿ ಮಧ್ಯಮ ಕ್ರಮದ ಬ್ಯಾಟರ್ಗಳಿಗೆ ಜವಾಬ್ದಾರಿಯುತ ಒಂಥರ ಅವರು ಮಧ್ಯಮದಲ್ಲಿ ನಾವು ಒಂಥರ ಪ್ರೆಜರ್ ಹ್ಯಾಂಡಲ್ ಮಾಡ್ಕೊಂಡು ಅವ್ರು ಹೊಡೆದಿದ್ರೆ ಚೆನ್ನಾಗಿರ್ತಾಯಿತ್ತು. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ಮತ್ತು ಶುಭಮನ್ ಗಿಲ್ ಅವರು ಮಾತ್ರ ಅದ್ಭುತವಾದ ಪ್ರದರ್ಶನ ನೀಡಿದರು, ಟಾಪ್ ಮಾಡಿದ್ರು. ಮತ್ತು ಮಿಡಲ್ ಆರ್ಡರಲ್ಲಿ ಮೇನು ಸೋಲ್ಬೇಕಾಯ್ತು ಮಿಡಲ್ ಆರ್ಡರು ಮತ್ತು ಬೌಲಿಂಗ್ ಅಟ್ಯಾಕು, ಅದು ನಾವು ನೋಡ್ಕೊಳ್ಬೇಕಾಯ್ತೈತೆ ನಮ್ಮ ಇಂಡಿಯಾ. ಮೇಯ್ನಾಗಿ 5ನೇದಾಗಿ ಒತ್ತಡ ಸಮಯದಲ್ಲಿ ಇಂಗ್ಲೆಂಡ್ ಅತ್ಯುತ್ತಮ ಯೋಜನೆಯೊಂದಿಗೆ ಪಂದ್ಯವನ್ನು ನಿಯಂತ್ರಿಸಿತು. ಆಟೋಮೆಟಿಕ್ಕಾಗಿ ವಿಕೆಟ್ ರನ್ನುಗಳು ಜಾಸ್ತಿ ಆಗ್ತಾಯಿದ್ರೆ ಓವರ್ ಕಮ್ಮಿ ಆಗ್ತಾಯಿದೆ, ಆಟೋಮೆಟಿಕ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾಯಿದೆ. ಅವಾಗ ಜೋರಾಗಿ ಸಿಡಿಸೋಕೆ ಹೋಗಿ ಆಟೋಮೆಟಿಕ್ ವಿಕೆಟ್ ಬೀಳ್ತಾ ಇರ್ತವೆ. ಆದರೆ ಇಂಗ್ಲೆಂಡ್ ಮಾತ್ರ ಅದ್ಭುತವಾದ ಬೌಲಿಂಗ್ ಮಾಡ್ತು ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಜೊತೆಗೆ. ಈ ಪಂದ್ಯದಲ್ಲಿ ಭಾರತ ಕಲಿಯಬೇಕಾದ ಪಾಠಗಳನ್ನು ನೋಡಿದರೆ ಮುಂದಿನ ದೊಡ್ಡ ಟೂರ್ನಮೆಂಟ್ಗಳು ಗಮನದಲ್ಲಿಟ್ಟುಕೊಂಡು ಭಾರತ ಬೌಲಿಂಗ್ ವಿಭಾಗದಲ್ಲಿ ಸುಧಾರಣೆಯ ಅಗತ್ಯವಿದೆ. ಚೇಂಜಸ್ ಮಾಡೋ ಅವಕಾಶ ತುಂಬಾ ಇದೆ. ಚೇಂಜಸ್ಸು ಮಾಡಬೇಕು ನಮ್ಮ ಬೌಲಿಂಗ್ ಅಟ್ಯಾಕು. ಈ ಥರ ಬೌಲಿಂಗ್ ಇದ್ದರೆ ಬೇರೆಯವರು ಸಮೇತ ಹೊಡೆಯೋ ಚಾನ್ಸಸ್ ಸಮೇತ ಹೆಚ್ಚಿದೆ. ಫಸ್ಟ್ ನಾವು ಬೌಲಿಂಗ್ ಅಟ್ಯಾಕ್ ಚೇಂಜ್ ಮಾಡಬೇಕು. ಫೀಲ್ಡಿಂಗ್ನಲ್ಲಿ ಸಣ್ಣ ತಪ್ಪುಗಳನ್ನು ಕಡಿಮೆ ಮಾಡಬೇಕು. ಮಧ್ಯಮ ಕ್ರಮಾಂಕ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಬೇಕು. ಮಿಡಲ್ ಆರ್ಡರು ಇವಾಗ ಮಿಡಲ್ ಆರ್ಡರು ಒಂದು ಕಾರಣ ನಮ್ಮ ಭಾರತ ಸೋಲಕ್ಕೆ. ಕೊನೆಯ ಓವರ್ಗಳಲ್ಲಿ ಪಂದ್ಯದ ಒತ್ತಡವನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಇನ್ನಷ್ಟು ಬೆಳೆಸಿಕೊಳ್ಬೇಕು. ಸ್ನೇಹಿತರೆ, ಪಂದ್ಯ ಮುಗಿದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ಹಲವಾರು ರೋಹಿತ್ ಶರ್ಮಾ ಅವರ ಶತಕವನ್ನು ಮೆಚ್ಚಿದರು. ಇನ್ನು ಹಲವರು ಭಾರತ ಬೌಲಿಂಗ್ ಬಗ್ಗೆ ನಿರಾಸೆ ಸಮೇತ ವ್ಯಕ್ತಪಡಿಸಿದ್ದಾರೆ. ಇಂಗ್ಲೆಂಡ್ ಅಭಿಮಾನಿಗಳಿಗೆ ತಮ್ಮ ತಂಡದ ಅದ್ಭುತ ಪ್ರದರ್ಶನವನ್ನು ಸಂಭ್ರಮಿಸಿ, ವಿಶೇಷವಾಗಿ ಬೆನ್ ಡಕೆಟ್ ಅವರು ಇನ್ನಿಂಗ್ಸ್ ಪಂದ್ಯ ಗೆಲುವಿನ ಪ್ರಮುಖ ಕಾರಣವೆಂದು ಸಮೇತ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಕ್ರಿಕೆಟ್ನಲ್ಲಿ ಗೆಲುವು ಸೋಲುವು ಸಹಜ. ಈ ಸರಣಿಯಲ್ಲಿ ಭಾರತ ಕೆಲವು ಉತ್ತಮ ಕ್ಷಣಗಳನ್ನು ತೋರಿಸಿದರು. ನಿರ್ಣಾಯಕ ಪಂದ್ಯದಲ್ಲಿ ಸಣ್ಣ ತಪ್ಪುಗಳು ದೊಡ್ಡ ಪರಿಣಾಮ ಬೀರಬಹುದಂತ ಇದೆ ಮೇನ್ ಎಕ್ಸಾಂಪಲ್. ಈ ಸೋಲಿನಿಂದ ಪಾಠ ಕಲಿತು ಮುಂದಿನ ಸರಣಿಗಳಲ್ಲಿ ಭಾರತ ಇನ್ನಷ್ಟು ಬಲವಾಗಿ ಮರಳುವ ವಿಶ್ವಾಸ ಅಭಿಮಾನಿಗಳಲ್ಲಿದೆ ಮತ್ತು ಇಷ್ಟು ಕಂಬ್ಯಾಕ್ ಕೊಡಬೇಕು ಅಂತಲೇ ನಾವೆಲ್ಲ ಅಂದ್ಕೊಳ್ಳೋಣ ಇಂಡಿಯಾ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ರಿಲೇಟೆಡ್ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತೀರಿ. ಅಂಥ ವೀಡಿಯೋಸಲ್ಲಿ ನೀವು ಯಾರಾದರೂ ಹೊಸಬರು ನಮ್ಮ ಚಾನಲ್ನ ಫಸ್ಟ್ ವೀಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.